ಗುರು ಬ್ರಹ್ಮ ಗುರುರ್ವಿಷ್ಣು. ಒಬ್ಬ ಭರತನಾಟ್ಯ ಕಲಾವಿದ ತನ್ನ ಕೈಗಳಿಂದ ಕಥೆಯನ್ನು ಹೇಳ್ತಾನೆ, ತನ್ನ ಕಣ್ಣುಗಳಿಂದ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ. ಭರತನಾಟ್ಯ ಅನ್ನೋದು ಆಧ್ಯಾತ್ಮ ಮತ್ತು ಕಲೆ ನಡುವಿನ ಸೇತುವೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಎಲ್ಲರೂ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ರೆಡಿ ಇದ್ದೀರಲ್ವಾ? ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಹೇಗೆ ರೆಡಿ ಆದ್ವಿ ಅಂತ ನೋಡಲೇಬೇಕಲ್ವಾ? ಫಸ್ಟು ನಾನು ಶ್ರೀಜುಗೆ ನಿನ್ನೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ನೀವು ಹಿಂದಿನ ವೀಡಿಯೋ ನೋಡಿರ್ತೀರಾ ಅಂದ್ಕೊಳ್ತೀನಿ. ಫಸ್ಟು ನಾನು ಶ್ರೀಜುಗೆ ಹೇರ್ ಸ್ಟೈಲ್ ಮಾಡಿದೆ. ನೋಡಿ, ಅವಳಿಗೆ ಹೇರ್ಸ್ ತುಂಬ ಶಾರ್ಟ್ ಇದೆ, ಬಟ್ ಈ ರೀತಿ ಹೇರ್ ಸ್ಟೈಲ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದಾಳೆ? ಚೆನ್ನಾಗಾಗಿದೆ ಅಲ್ವಾ? ಏನಂದರೆ ಡ್ಯಾನ್ಸ್ ಮಾಡೋವರೆಗೆ ಕೊನೆವರೆಗೆ ಹೀಗೆ ಇದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿ ಕೊನೆವರೆಗೂ ಇತ್ತು. ಅವಳದಾದಮೇಲೆ ನೆಕ್ಸ್ಟು ನಾನು ಹೇರ್ ಸ್ಟೈಲ್ ಮಾಡಿಕೊಂಡೆ. ಸೇಮ್ ಶ್ರೀಜುಗೆ ಏನು ಮಾಡಿದೆ ಅದೇ ರೀತಿಯಾಗಿ ನಾನು ಹೇರ್ ಸ್ಟೈಲ್ ಮಾಡಿದೆ. ನಿಮಗೆ ಡೀಟೇಲ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೆ. ನಿಮಗೇನಾದರೂ ಈ ಹೇರ್ ಸ್ಟೈಲ್ನ ಡೀಟೇಲ್ ವಿಡಿಯೋ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನಿವತ್ತು ಜಡೆ ಬಿಲ್ಲೆಗಳನ್ನ ಯೂಸ್ ಮಾಡ್ತಾ ಇಲ್ಲ ನನಗೆ, ಬಟ್ ಶ್ರೀಜುಗೆ ಬಿಲ್ಲೆಗಳಿರುವಂಥ ಜಡೆ ರೆಡಿ ಇತ್ತು. ಅದನ್ನು ಜಸ್ಟ್ ಅವಳಿಗೆ ಫಿಕ್ಸ್ ಮಾಡಿದೆ. ಬಟ್ ನಾನು ನಿನ್ನೆ ಇದನ್ನ ರೆಡಿ ಮಾಡ್ಕೊಂಡಿದ್ದು ನೀವು ನೋಡಿರ್ಬೋದು. ನನ್ನ ಹಿಂದಿನ ಪ್ರಿಪ್ರೇಷನ್ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಚೌಲಿನ ನಾನು ಹೆಣ್ಬಿಟ್ಟು ಅದಕ್ಕೆ ಕುಚ್ಚನ್ನ ಆ್ಯಡ್ ಮಾಡ್ಕೊಂಡು ಈ ಜಡೆ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಬನ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಬಿಲ್ಲೆಯನ್ನು ಬನ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಮಲ್ಲಿಗೆ ಮೊಗ್ಗಿನ ದಿಂಡನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಫೈನಲ್ ಆಗಿ ನನ್ನ ಹೇರ್ ಸ್ಟೈಲು ಈ ರೀತಿಯಾಗಿ ಇತ್ತು. ಹೇರ್ ಸ್ಟೈಲ್ ಕತೆ ಹೇಗೋ ಈಸಿಯಾಗಿ ಆಗೋಯಿತು. ನೆಕ್ಸ್ಟು ನಾವು ಡ್ರೆಸ್ನ ವೇರ್ ಮಾಡಿಕೊಂಡೇ ಹೋಗಬೇಕಾಗಿತ್ತು ಮನೇಲಿ. ಸೊ ಹಾಗಾಗಿ ಫಸ್ಟು ನಾನು ಶ್ರೀಜುಗೆ ಡ್ರೆಸ್ಸೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಕೂರಿಸ್ಬಿಟ್ರೆ ಆಮೇಲೆ ನಾನು ಈಸಿಯಾಗಿ ರೆಡಿ ಆಗ್ಬೋದು ಅಂತ ಫಸ್ಟು ಅವಳಿಗೆ ಡ್ರೆಸ್ಸೆಲ್ಲ ವೇರ್ ಮಾಡಿಬಿಟ್ಟೆ. ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಸೆಕೆಗೆ ಎಲ್ಲಿ ಡ್ರೆಸ್ಸು ಇದೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೇನೋ, ಇರಿಟೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ರೀತಿ ಏನೂ ಆಗಿಲ್ಲ, ಕೂಲಾಗೇ ಇತ್ತು. ಯಾವುದು ನಮಗೆ ಹೆವಿ ಅನಿಸಿಲ್ಲ, ಆರಾಮಾಗಿ ಡ್ಯಾನ್ಸ್ ಮಾಡಲಿಕ್ಕೆ ಆಯಿತು. ಶ್ರೀಜಿಗೂ ಅಷ್ಟೇ, ಅವಳು ಚುಚ್ಚುತ್ತೆ ಚುಚ್ಚುತ್ತೆ ಅನ್ನೋದು ಜಾಸ್ತಿ ಡ್ರೆಸ್ ಎಲ್ಲ ಹಾಕಿದಾಗ, ಬಟ್ ಅಷ್ಟೊಂದೇನು ಇರಿಟೇಟ್ ಆಗಿಲ್ಲ, ಆರಾಮಲ್ಲಿ ಹಾಕ್ಕೊಂಡು ಓಡಾಡ್ಕೊಂಡಿದ್ಲು. ಮತ್ತು ಈ ಭರತನಾಟ್ಯಂ ಡ್ರೆಸ್ಸು ಪ್ಯಾಂಟ್ ರೀತಿ ಇಲ್ಲದೆ ಸ್ಕರ್ಟ್ ಥರ ಇತ್ತು. ಸೊ ಹಾಗಾಗಿ ಮಕ್ಕಳಿಗೆ ವಾಶ್ರೂಮ್ಗೆಲ್ಲ ಹೋಗಲಿಕ್ಕೂ ಈಸಿ. ತುಂಬ ಹೊತ್ತು, ಈಗ ಆ್ಯಕ್ಚುಲಿ ಇನ್ನೂ 11 ಗಂಟೆಗೆ ನಾವು ರೆಡಿಯಾಗಿದ್ದು, ಪ್ರೋಗ್ರಾಮ್ ಇದ್ದಿದ್ದು 2 ಗಂಟೆ ಮೇಲೆ. ಸೊ ಅಷ್ಟೊತ್ತವರೆಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಸಣ್ಣ ಮಕ್ಕಳಿಗೆ. ಹಾಗಾಗಿ ಇದು ಸ್ಕರ್ಟ್ ಇರೋದ್ರಿಂದ ಈಸಿಯಾಗಿ ವಾಶ್ರೂಮ್ಗೆಲ್ಲನೂ ಹೋಗ್ಬೋದು. ಈಗ ಶ್ರೀಜು ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ. ಓಕೆ, ಶ್ರೀಜು ಇವಾಗ ರೆಡಿಯಾಗಿ ಆಯಿತು. ನಿನ್ನೆ ನಾನು ಯಾವ ಡ್ರೆಸ್ ಹಾಕ್ತೀನಿ ಅಂತ ನಿಮಗೆ ನಾನು ತೋರಿಸಿದ್ದೆ. ಸೊ ಆ ಡ್ರೆಸ್ನ ಹಾಕ್ಕೊಂಡು ನಾನು ಕೂಡ ಇವಾಗ ರೆಡಿ ಆಗ್ತಾ ಇದ್ದೀನಿ. ಇನ್ನು ಮೇಕಪ್ ಎಲ್ಲ ಪೆಂಡಿಂಗ್ ಇರೋದ್ರಿಂದ ನನ್ನ ಮತ್ತು ಶ್ರೀಕಾಂತ್ ಅವರು ಇವಾಗಲೇ ಡ್ರಾಪ್ ಮಾಡ್ತಾ ಇದ್ದಾರೆ. ಸೊ ನಾವು ಫಸ್ಟು ಆಡಿಟೋರಿಯಮ್ಗೆ ಹೋಗ್ತೀವಿ. ಆಮೇಲೆ ಪ್ರೋಗ್ರಾಮ್ 2 ಗಂಟೆ ಮೇಲೆ ಸ್ಟಾರ್ಟ್ ಆಗೋದ್ರಿಂದ ನಿಧಾನಕ್ಕೆ ಶ್ರೀಕಾಂತ್ ಅವರು ಬರ್ತಾರೆ. ಎಲ್ಲರೂ ಆಲ್ರೆಡಿ ಬಂದು ರೆಡಿ ಆಗ್ತಾ ಇದ್ರು, ನಾವೇ ಸ್ವಲ್ಪ ಲೇಟಾಗಿ ಬಂದ್ವಿ. ಇವರು ನಮ್ಮ ಭರತನಾಟ್ಯ ಮ್ಯಾಮ್ ಹರಿಣಿ ಅಂತ. ಒಂದು ರೀತಿಲಿ ನಾವಿವತ್ತು ಅಂದರೆ ನಾನು ಮತ್ತು ಶ್ರೀಜು ಸ್ಟೇಜ್ ಮೇಲೆ ಒಟ್ಟಿಗೆ ಪರ್ಫಾರ್ಮ್ ಮಾಡಲಿಕ್ಕೆ ಇವರೇ ಕಾರಣ ಅಂತ ಹೇಳ್ಬೋದು. ತುಂಬಾ ಸಪೋರ್ಟ್ ಮಾಡ್ತಾರೆ ಮತ್ತು ತುಂಬಾ ಚೆನ್ನಾಗಿ ಕಲಿಸ್ಕೊಡ್ತಾರೆ ಕೂಡ. ಎಲ್ಲರಿಗೂ ಮ್ಯಾಮೇ ಒಂದೇ ರೀತಿಯಾಗಿ ಮೇಕಪ್ ಮಾಡಿದರು. ಮೇಕಪ್ ಎಲ್ಲ ಆಯಿತು, ಜ್ಯುವೆಲ್ಲರ್ಸ್ ಕೂಡ ವೇರ್ ಮಾಡಿ ಆಯಿತು. ಕೊನೆಯದಾಗಿ ನಾವು ಕೈಗೆ ಮತ್ತು ಕಾಲಿಗೆ ಅಲ್ತವನ್ನು ಕೂಡ ಹಚ್ಕೊಂಡ್ವಿ. ಕಂಪ್ಲೀಟಾಗಿ ರೆಡಿ ಆದಮೇಲೆ ಫೋಟೋ ಎಲ್ಲ ತಗೊಂಡಾಯಿತು. ಅದಾದಮೇಲೆ ಕೊನೆಯದಾಗಿ ಉಳಿದಿರೋದಂದರೆ ಪ್ರೇಯರ್ ಮತ್ತು ನಮಸ್ಕಾರ, ಅದನ್ನು ಕೂಡ ಮಾಡಿದ್ವಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೇ ವಾ ಹೃದ್ಯಾತ್ಮನಾ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನ ಉಪಶಾಂತಯೇ. ಕಂಪ್ಲೀಟ್
ರೆಡಿಯಾಗಿದ್ದಾಯಿತು, ಗೆಜ್ಜೆ ಕಟ್ಟಿದ್ದಾಯಿತು, ಪ್ರೇಯರು ನಮಸ್ಕಾರ ಎಲ್ಲನೂ ಆಯಿತು. ಕೊನೆಯದಾಗಿ ಪರ್ಫಾಮೆನ್ಸ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ತುಂಬಾ ಡ್ಯಾನ್ಸ್ಗಳಿದು, ಬಟ್ ನಾನು ಇವತ್ತಿನ ವೀಡಿಯೋದಲ್ಲಿ ಬರೀ ಒಂದು ನನ್ನ ಡ್ಯಾನ್ಸನ್ನು ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಎಂಜಾಯ್ ಮಾಡಿ. ಜಗನ್ಮೋಹನನೇ ಕೃಷ್ಣ
ಪರ್ಫಾಮೆನ್ಸ್ ನೋಡಿದ್ರಲ್ಲ ಹೇಗಿತ್ತು ಕಮೆಂಟ್ ಮಾಡಿ. ಆ್ಯಕ್ಚುಲಿ ಮಧ್ಯದಲ್ಲಿ ಒಂದು ಸ್ಟೆಪ್ಪು ಮರ್ತುಬಿಟ್ಟೆ, ಬಟ್ ಕಂಪ್ಲೀಟ್ ಫುಲ್ ಮಾಡಿದೆ. ಕೊನೆಗೆ ಫ್ಯಾಮಿಲಿಯವ್ರ ಜೊತೆ ಎಲ್ಲ ನಾನು ಫೋಟೋ ಎಲ್ಲ ತಗೊಂಡ್ವಿ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿನೂ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಶ್ರೀಕಾಂತ್ ಅವರಾಗಿರ್ಬೋದು ಮತ್ತು ನಮ್ಮ ಅತ್ತೆ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗಾಗಿಯೇ ನಾನು ಇವತ್ತು ಸ್ಟೇಜ್ ಮೇಲೆ ಪರ್ಫಾಮ್ ಮಾಡಲಿಕ್ಕಾಯಿತು. ಕೊನೆಯದಾಗಿ ಇದು ನಮ್ಮ ಕಂಪ್ಲೀಟ್ ಟೀಮ್ನ ಒಂದು ಗ್ರೂಪ್ ಫೋಟೋ. ಕಂಪ್ಲೀಟ್ ಎಲ್ಲ ಮುಗಿಸಿ ಮನೆಗೆ ಹೊರಟ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನೊಂದು ವ್ಲಾಗ್ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೆ ಬಾಯ್.